Hi students, the chapter 9, the living organisms, characteristics and habitats. The living organisms ಅಂದರೆ ಜೀವಗಳು, ಜೀವಂತ ಜೀವಗಳ ಗುಣಲಕ್ಷಣಗಳು ಮತ್ತು ಹವ್ಯಾಸಗಳನ್ನು ಹೇಳ್ತಾ ಹೋಗಿದ್ದಾರೆ. The Feheli and Bojo went on vacations to many places of interest. ಫೆಹೆಲಿ ಆ್ಯಂಡ್ ಬೋಜೋ ಅನ್ನೋರು ಒಂದು ವೆಕೇಷನ್ಸ್ ಟೈಮಲ್ಲಿ ಕೆಲವು ಪ್ಲೇಸಸ್ಗೆ ವಿಸಿಟ್ ಮಾಡ್ತಾ ಹೋಗ್ತಾರೆ. ಒನ್ ಸಚ್ ಟ್ರಿಪ್ ಟುಕ್ ದೆಮ್ ರಿವರ್ ಗಂಗಾ ಇನ್ ರಿಷಿಕೇಶ್. ಅವರು ಎಲ್ಲಿ ಟ್ರಿಪ್ ಮಾಡ್ತಾ ಹೋಗ್ತಾರೆ? ಫಸ್ಟ್ ರಿವರ್ ಗಂಗಾ ಇನ್ ರಿಷಿಕೇಶ್ ಪ್ಲೇಸಲ್ಲಿ ದೇ ಕ್ಲೈಮ್ಡ್ ದಿ ಮೌಂಟೇನ್ಸ್ ಆಫ್ ದಿ ಹಿಮಾಲಯಸ್. ಅವರು ಹಿಮಾಲಯ ಪರ್ವತಗಳನ್ನ ಎಲ್ಲಿ ಮಾಡ್ತಾ ಹತ್ತುತ್ತಾ ಹೋಗ್ತಾರೆ. ಇಟ್ ವಾಸ್ ವೆರಿ ಕೋಲ್ಡ್. ಅಲ್ಲಿ ತಂಪಾಗಿರುವಂತಹ ಪ್ಲೇಸ್ ಆಗಿರುತ್ತೆ. ದೇ ಸಾ ಮೆನಿ ಕೈಂಡ್ಸ್ ಆಫ್ ಟ್ರೀಸ್ ಆನ್ ದಿಸ್ ಮೌಂಟೇನ್ಸ್. ಆ ಒಂದು ಪರ್ವತದಲ್ಲಿ ಅನೇಕ ರೀತಿಯ ಮರಗಳನ್ನ ನೋಡ್ತಾ ಹೋಗ್ತಾರೆ. ಹೋಕ್ಸ್ ಆಗಿರ್ಬೋದು, ಪೈನ್ಸ್, ಡಿಯೋಡರ್ಸ್, ಈ ರೀತಿ ವೆರಿ ಡಿಫ್ರೆಂಟ್ ಫ್ರಮ್ ಒನ್ಸ್ ನಿಯರ್ ಹೋಮ್ ಆನ್ ದಿ ಪ್ಲಾನ್ಸ್. ಇನ್ ಎಟ್ ಅನದರ್ ಟ್ರಿಪ್ ಇಸ್ ಟ್ರಾವೆಲ್ ಟು ರಾಜಸ್ಥಾನ್. ಈ ರೀತಿ ಇರುವಂಥ ಒಂದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಟ್ರೀಸ್ಗಳನ್ನ ನೋಡ್ತಾ ಹೋಗ್ತಾರೆ. ನೆಕ್ಸ್ಟ್ ಅನದರ್ ಟ್ರಿಪ್ ರಾಜಸ್ಥಾನ್ಗೆ ಟ್ರಾವೆಲ್ ಮಾಡ್ತಾ ಹೋಗ್ತಾರೆ. ಅಲ್ಲಿ ಮೂವ್ ಆಗುವಂಥ ಕೆಲವು ಕ್ಯಾಮಲ್ಸ್ಗಳಾಗಿರ್ಬೋದು ಮತ್ತು ಅಲ್ಲಿ ಹಾಟ್ ಡೆಸರ್ಟು. ದೇ ಕಲೆಕ್ಟೆಡ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ಯಾಟಸ್ ಪ್ಲ್ಯಾಂಟ್. ಅಲ್ಲಿ ಕಾಣುವಂತಹ ಒಂದು ಕ್ಯಾಟಸ್ ಪ್ಲ್ಯಾಂಟ್ಸ್ಗಳು ಇವನ್ನೆಲ್ಲ ಕಲೆಕ್ಟ್ ಮಾಡ್ತಾ ಹೋಗ್ತಾರೆ ಆ ಒಂದು ಟ್ರಿಪ್ಪಲ್ಲಿ. ಫೈನಲಿ ದೇ ವೆಂಟ್ ಟ್ರಿಪ್ ಆನ್ ಪೂರಿ. ಫೈನಲಲ್ಲಿ ಅವರು ಪೂರಿ ಅನ್ನೋ ಪ್ಲೇಸ್ಗೆ ವಿಸಿಟ್ ಮಾಡ್ತಾ ಹೋಗ್ತಾರೆ ಒಂದು ಸಿ ಬೀಚಲ್ಲಿ, ಡಾಟೆಡ್ ವಿತ್ ಕ್ಯಾಶೋರಿನ ಟ್ರೀಸ್. ಅಲ್ಲಿ ಕ್ಯಾಶೋರಿನ ಟ್ರೀಸ್ಗಳಲ್ಲೂ ನೋಡ್ತಾ ಹೋಗ್ತಾರೆ. ವೈಲ್ ರೀಕಲೆಕ್ಟಿಂಗ್ ಆಲ್ ದ ಫನ್ಸ್ ದೇ ಹ್ಯಾಡ್ ಆನ್ ದಿಸ್ ಟ್ರಿಪ್. ಆ ಒಂದು ಟ್ರಿಪ್ಪಲ್ಲಿ, ಆ ಒಂದು ಪ್ರವಾಸಗಳಲ್ಲಿ ಅವರೊಂದಿದ್ದ ಎಲ್ಲ ಒಂದು ಫನ್ನಿಯಾಗಿರೋಂತಹ ಟೈಮ್ಸ್ ಏನು ಮಾಡ್ತಾ ಹೋಗ್ತಾರೆ, ನೆನೆಸ್ಕೊಳ್ತಾ ಹೋಗ್ತಾರೆ. ದೆನ್ ಪ್ಲೇಸಸ್ ಸೋ ಡಿಫ್ರೆಂಟ್ ಫ್ರಮ್ ಅನದರ್. ಆ ಒಂದು ಪ್ಲೇಸಸ್ಸು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುತ್ತೆ. ಸಮ್ವರ್ ಕೋಲ್ಡ್, ಕೆಲವು ಪ್ಲೇಸ್ ಕೋಲ್ಡ್ ಆಗಿರುತ್ತೆ, ಕೆಲವು ಪ್ಲೇಸ್ ಹಾಟ್ ಡ್ರೈಯಲ್ಲಿರುತ್ತೆ, ಕೆಲವು ಪ್ಲೇಸ್ ಹ್ಯೂಮಿಡ್ ಅಂದರೆ ಅರ್ಧ ಅಂದರೆ ಹಾಟ್ ಆ್ಯಂಡ್ ಕೋಲ್ಡ್. ಈ ರೀತಿ ಇರುವಂತಹ ಕೆಲವು ಪ್ಲೇಸಸ್ಗಳನ್ನ ಅವರು ನೋಡ್ತಾ ಹೋಗ್ತಾರೆ. ಅದ್ರ ಜೊತೆ ಹ್ಯಾಡ್ ಮೆನಿ ಆರ್ಗ್ಯಾನಿಸಮ್ಸ್ ಆಫ್ ಲಿವಿಂಗ್ ಕ್ರಿಯೇಚರ್ಸ್. ಆರ್ಗ್ಯಾನಿಸಮ್ಸ್ ಅಂತಂದರೆ ಜೀವಂತ ಜೀವಿಗಳು, ಅಂದರೆ ಲಿವಿಂಗ್ ಕ್ರಿಯೇಚರ್ಸ್. ಈ ರೀತಿ ಇರುವಂಥ ಒಂದು ವೇರಿಯಸ್ ಕೈಂಡ್ಸ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ಆರ್ಗ್ಯಾನಿಸಮ್ಸ್ನವರು ಕಾಣ್ತಾ ಹೋಗ್ತಾರೆ. ನೆಕ್ಸ್ಟ್ ದೇ ಟ್ರೈಡ್ ಟು ಥಿಂಕ್ ಆಫ್ ಪ್ಲೇಸ್ ಆನ್ ಅರ್ತ್ ವೇರ್ ದೇರ್ ಮೇ ನಾಟ್ ಬಿ ಎನಿ ಲಿವಿಂಗ್ ಕ್ರಿಯೇಚರ್ಸ್. Bojo thought a places near his home. Inside the house he tried cupboards. He had thought that there may not be any living organisms here, but he found one tiny spider in the cupboard. Outside the home too, there did not seem to be any place he could think of. It did not have living creatures. Some kinds or the other. Feheli started thinking and reading about have places. She read that people haven't found any living organisms in the opening of balcony. ಎಸ್, ಬೋಜೋ ಅನ್ನೋ ಸ್ಟೂಡೆಂಟ್ಸ್ ಇಲ್ಲಿ ಮನೆಯೊಳಗಿನ ತನ್ನ ಮನೆ ಸಮೀಪವಿರುವ ಕೆಲ ಸ್ಥಳಗಳ ಬಗ್ಗೆ ಅವನು ಇಲ್ಲೇನು ಮಾಡ್ತಾ ಹೋಗ್ತಾನೆ, ಯೋಚನೆ ಮಾಡ್ತಾ ಹೋಗ್ತಾರೆ. ಅಂದರೆ ತನ್ನ ಮನೆಯಲ್ಲಿರುವಂತಹ ಒಂದು ಕಬೋರ್ಡ್ ನೋಡ್ತಾ ಹೋಗ್ತಿರಲ್ಲ, ಅಲ್ಲಿ ಯಾವುದೇ ಒಂದು ಜೀವಂತವಾಗಿರುವಂಥ ಒಂದು ಆರ್ಗ್ಯಾನಿಸಮ್ಸು ಇರಬಾರ್ದು ಅಂತಂದ್ಬಿಟ್ಟು ಇಲ್ಲಿ ನಾವು ಅದನ್ನು ಭಾವಿಸ್ತಾ ಹೋಗ್ತೀವಿ. ಆದರೆ ಮನೆಯವರೆಗೂ ಸಮೇತ ಒಂದು ಜೇಡು ಅಂದರೆ ಟಿನ್ನಿ ಸ್ಪೈಡರ್ ಜೇಡನ್ನು ಕಟ್ಕೊಂಡ್ಬಿಟ್ಟು ಇಲ್ಲಿ ಒಂದು ಆರ್ಗ್ಯಾನಿಸಮ್ಸು ಜೀವಿಸ್ತಿರುತ್ತೆ. ಅದು ಕೆಲವು ರೀತಿಯ ಜೀವಿಗಳನ್ನು ಅದು ಹೊಂದಿರಲ್ಲ, ಅಥವಾ ಈ ಥರ ಒಂದು ಜ್ವಾಲಾಮುಖಿಯಿಂದ, ಒಂದು ಬಾಲ್ಕನೀಸಿಂದ ಜ್ವಾಲಾಮುಖಿಗಳನ್ನು ಪ್ರಾರಂಭದಲ್ಲೂ ಸಮೇತ ಇಲ್ಲಿ ಜನರು ಸಣ್ಣ ಜೀವಿಗಳನ್ನು ಇಲ್ಲಿ ಕಂಡುಕೊಂಡಿದ್ದಾರೆ ಅಂತ, ಸಣ್ಣ ಜೀವಿಗಳ ಬಗ್ಗೆ ಇಲ್ಲಿ ಕಂಡುಕೊಂಡು ಹೇಳ್ತಾ ಹೋಗಿದ್ದಾರೆ ಅನ್ನೋದು ಇಲ್ಲಿ ಬೋಜೋ ಅನ್ನೋರು ಇದನ್ನು ಓದಿದರು. ಇಲ್ಲಿ ನೋಡ್ತಾ ಹೋಗಿ ಸರ್ಚಿಂಗ್ ಫಾರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಒಂದು ಸಣ್ಣ ಒಂದು ಆರ್ಗ್ಯಾನಿಸಮ್ಸ್ಗಳು ಸಮೇತ ಜೀವಿಗಳ ಬಗ್ಗೆನೂ ಸಮೇತ ಇಲ್ಲಿ ಅವರು ಸರ್ಚ್ ಮಾಡ್ತಾ ಹೋಗಿದ್ದಾರೆ. ನೆಕ್ಸ್ಟ್ ಈಸ್ 9.1 ಆರ್ಗ್ಯಾನಿಸಮ್ಸ್ ಆ್ಯಂಡ್ ದ ಸರೌಂಡಿಂಗ್ಸ್ ವೇರ್ ದೇ ಲಿವ್. ಕೆಲವು ಜೀವಿಗಳು ಒಂದು ಸುತ್ತಮುತ್ತಲು ಎಲ್ಲೆಲ್ಲಿ ವಾಸವಾಗಿರ್ತವೆ. ಅನದರ್ ಥಾಟ್ ದಟ್ ಅಕರ್ಸ್ ಟು ಫೆಹಲಿ ಆ್ಯಂಡ್ ಬೋಜೋ was about the kinds of living organism that was present in different locations that they had visited. ಆ ಒಂದಿಬ್ಬರು ಸ್ಟೂಡೆಂಟ್ಸು ಡಿಫ್ರೆಂಟ್ ಆಗಿರುವಂತಹ ಪ್ಲೇಸಸ್ಗಳು ಅವ್ರು ವಿಸಿಟ್ ಮಾಡ್ತಾ ಹೋಗಿದ್ದಾರೆ, ಡಿಫ್ರೆಂಟ್ ಲೊಕೇಶನ್ಸ್ಗಳು ವಿಸಿಟ್ ಮಾಡ್ತಾ ಹೋಗಿದ್ರು. ಅಲ್ಲಿ ಡೆಸರ್ಟಲ್ಲಿ ಕ್ಯಾಮಲ್ಸ್ ನೋಡ್ತಾ ಹೋದರು, ಮೌಂಟೇನ್ಸ್ ಹತ್ರ ಗೋಡ್ಸ್ ಆ್ಯಂಡ್ ಹ್ಯಾಕ್ ನೋಡ್ತಾ ಹೋದರು, ಪೂರಿ ಹತ್ರ ಸಮ್ ಅದರ್ ಬೇರೆ ರೀತಿ ಇರುವಂಥ ಒಂದು ಕ್ರಿಯೇಚರ್ಸ್ ಜೀವಿಗಳು ನೋಡ್ತಾ ಹೋದರು.
ಕ್ರ್ಯಾಬ್ಸ್ ಆನ್ ದಿ ಬೀಚಲ್ಲಿ ಕ್ರ್ಯಾಬ್ಸ್ಗಳು ನೋಡ್ತಾ ಹೋದರು. ಆ್ಯಂಡ್ ಸಚ್ ಎ ವೆರೈಟಿ ಆಫ್ ಫಿಶಸ್ಸಲ್ಲೂ ಸಮೇತ ವೆರೈಟಿ ಇರುವಂಥ ಒಂದು ಫಿಶಸ್ ನೋಡ್ತಾ ಹೋದರು. ಬೀಯಿಂಗ್ ದಿ ಕಾಟ್ ಬೈ ದಿ ಫಿಶರ್ ಮ್ಯಾನ್ ಅಟ್ ದ ಆ ಒಂದು ಸೀಯಲ್ಲಿ ಒಂದು ಫಿಶರ್ ಮ್ಯಾನು ಸಿಕ್ಕಿ ಬೀಳಿಸಿರುವಂಥ ಕೆಲವು ಫಿಶಸ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ಫಿಶಸ್ ನೋಡ್ತಾ ಹೋದರು. ದೇ ಡಿಡ್ ಸಮ್ ಕ್ರಿಯೇಚರ್ಸ್ ಲೈಕ್ ಅದ್ರ ಜೊತೆ ಬೇರೆ ಇರುವಂಥ ಒಂದು ಜೀವಿಗಳು ಲೈಕ್ ಹ್ಯಾಂಡ್ಸ್ ಆಗಿರ್ಬೋದು ಅಂಡ್ ಪ್ರೆಸೆಂಟ್ ಆಲ್ ದಿ ಡಿಫ್ರೆಂಟ್ ಲೊಕೇಶನ್. ಆ ರೀತಿ ಡಿಫ್ರೆಂಟ್ ಲೊಕೇಶನ್ಸಲ್ಲೂ ಸಮೇತ ಡಿಫ್ರೆಂಟ್ ಇರುವಂಥ ಒಂದು ಕ್ರಿಯೇಚರ್ಸ್ನಲ್ಲಿ ಕಾಣ್ತಾ ಹೋದರು. ದಿ ಕೈಂಡ್ಸ್ ಆಫ್ ಪ್ಲ್ಯಾಂಟ್ಸ್ ಫೌಂಡ್ ಇನ್ ದೇರ್ ಈಚ್ ರೀಜನ್ಸ್ ವರ್ ಡಿಫ್ರೆಂಟ್ ಫ್ರಮ್ ಪ್ಲ್ಯಾಂಟ್ಸ್ ಆ್ಯಂಡ್ ರೀಜನ್ಸ್. ಅದ್ರ ಜೊತೆ ಬೇರೆ ರೀಜನ್ಸಲ್ಲೂ ಸಮೇತ ವಿವಿಧ ರೀತಿಯ ಒಂದು ಸಸ್ಯಗಳನ್ನು ಸಮೇತ ಕಾಣ್ತಾ ಹೋದರು. ವಾಟ್ ಅಬೌಟ್ ದಿ ಸರೌಂಡಿಂಗ್ಸ್ ಇನ್ ದಿಸ್ ಡಿಫ್ರೆಂಟ್ ರೀಜನ್ಸ್ ವೇರ್ ದೇ ಸೇಮ್. ಇಲ್ಲಿ ನಮ್ಮ ಸರೌಂಡಿಂಗ್ಸಲ್ಲಿ ಒಂದು ಸುತ್ತಮುತ್ತಲು ನಮ್ಮ ಪ್ರದೇಶದಲ್ಲಿ ಒಂದು ವಿಭಿನ್ನದ ಬಗ್ಗೆ ಹೇಗೆ ಅದು ಸೇಮ್ ಆಗಿರುತ್ತೆ, ಅದು ಒಂದೇ ಆಗಿದೆ ಅಂತಂದ್ಬಿಟ್ಟು ಇಲ್ಲಿ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ವಾಟ್ ಅಬೌಟ್ಸ್ ದಿ ಸರೌಂಡಿಂಗ್ಸ್ ಇನ್ ದಿ ಡಿಫ್ರೆಂಟ್ ರೀಜನ್ಸ್. ನಮ್ಮ ಒಂದು ಸುತ್ತಮುತ್ತಲು ನಾವು ನೋಡುವಂಥ ಒಂದು ವಿಭಿನ್ನ ಪ್ರದೇಶಗಳ ಬಗ್ಗೆ ಹೇಗೆ ಅವು ಒಂದೇ ಆಗಿರುತ್ತಾ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಹೋಗಿದ್ದಾನೆ. ನೋಡಿ ಇಲ್ಲಿ ಆ್ಯಕ್ಟಿವಿಟಿ 1. ಲೆಟ್ ಅಸ್ ಸ್ಟಾರ್ಟ್ಸ್ ವಿತ್ ಎ ಫಾರೆಸ್ಟ್ ಫಸ್ಟ್ ನೋಡ್ತಾ ಹೋಗ್ತೀರಾ. ಥಿಂಕ್ ಆಫ್ ಆಲ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಕ್ಯಾನ್ ಫೌಂಡ್ ದೇರ್. ಆ ಒಂದು ಫಾರೆಸ್ಟಲ್ಲಿ ನೀವು ಬೇರೆ ರೀತಿ ಇರುವಂಥ ಒಂದು ಪ್ಲ್ಯಾಂಟ್ಸ್ಗಳು, ಅನಿಮಲ್ಸ್ಗಳು ಮತ್ತು ಆಬ್ಜೆಕ್ಟ್ಸ್ಗಳು ಸಮೇತ ನೋಡ್ತಾ ಹೋಗ್ಬೋದು. ಲಿಸ್ಟ್ ವಿತ್ ಇನ್ ಕಾಲಮ್ 1 ಟೇಬಲ್ 9.1. ಆ ಒಂದು ಟೇಬಲ್ 9.1ಅಲ್ಲಿ ನೀವು ಆ ಕಾಲಮ್ನ ಲಿಸ್ಟ್ ಮಾಡ್ತಾ ಹೋಗಬೇಕು. ನೋಡ್ತಾ ಹೋಗಿ 9.1 ಅನಿಮಲ್ಸ್, ಪ್ಲ್ಯಾಂಟ್ಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಫೌಂಡ್ ಇನ್ ಡಿಫ್ರೆಂಟ್ ಸರೌಂಡಿಂಗ್ಸ್. ಓಕೆ, ಎಸ್. ಇಲ್ಲಿ ನಾವು ಫಾರೆಸ್ಟಲ್ಲಿ ಪ್ಲ್ಯಾಂಟ್ಸ್ ನೋಡ್ತಾ ಹೋಗ್ತೀವಿ, ಅನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್ ನೋಡ್ತಾ ಹೋಗ್ತೀವಿ. ಅದ್ರ ಜೊತೆ ಬೇರೆ ಆಬ್ಜೆಕ್ಟ್ಸ್ನ ನಾವಿಲ್ಲಿ ಏನು ಕಾಣ್ತಾ ಹೋಗ್ತೀವಿ ಅನ್ನೋದು ಫಾರೆಸ್ಟ್ ಅನ್ನೋದು ಈ ಒಂದು ಟೇಬಲಲ್ಲಿ ಫಿಲ್ ಮಾಡ್ತಾ ಹೋಗಬೇಕು. ಫಸ್ಟ್ ಇನ್ ದ ಫಾರೆಸ್ಟ್ ಒಳಗೆ ನಾವು ನೋಡುವಂತಹ ಕೆಲವು ಸಾಯಿಲ್ ನೋಡ್ತಾ ಹೋಗ್ತೀವಿ. ಓಕೆ, ದೆನ್ ಟ್ರೀಸ್ಗಳು ನೋಡ್ತಾ ಹೋಗ್ತೀವಿ. ದೆನ್ ಬರ್ಡ್ಸು, ವೈಲ್ಡ್ ಅನಿಮಲ್ಸು. ಓಕೆ, ನೆಕ್ಸ್ಟ್ ಇಸ್ ಮೌಂಟೇನ್ಸಲ್ಲಿ ನೋಡೋವಂಥದ್ದು ರಾಕ್ಸು, ಸ್ನೋ ನೋಡ್ತಾ ಹೋಗ್ತೀವಿ, ಮಂಜುಗಡ್ಡೆ. ಗ್ರಾಸಸ್ ನೋಡ್ತಾ ಹೋಗ್ತೀವಿ. ನೆಕ್ಸ್ಟು ಮಂಕೀಸು, ಮೌಂಟೇನಿಯಸ್ಸು, ಈ ರೀತಿ ಇರುವಂತಹ ಪ್ಲೇಸಸ್ನ ನಾವಿಲ್ಲಿ ಈ ಮೌಂಟೇನ್ಸ್ ಹತ್ರ ನಾವು ಕಾಣ್ತಾ ಹೋಗ್ತೀವಿ. ನೆಕ್ಸ್ಟ್ ಇಸ್ ಇನ್ ದ ಡೆಸರ್ಟಲ್ಲಿ ನೋಡುವಂತಹ ಒಂದು ಆಬ್ಜೆಕ್ಟ್ಸ್ ಮರಳು, ಸ್ಯಾಂಡು, ಕ್ಯಾಟಸ್ ಪ್ಲ್ಯಾಂಟು. ನೆಕ್ಸ್ಟ್ ಇಸ್ ಕ್ಯಾಮಲ್ಸು. ದೆನ್ ಡೆಸರ್ಟ್ ರ್ಯಾಟ್ಸು. ಓಕೆ, ನೆಕ್ಸ್ಟ್ ಈಸ್ ಇನ್ ದ ಸಿ ಒಳಗಡೆ ಕಾಣುವಂಥದ್ದು ಫಿಶಸ್ಸು, ಕ್ರ್ಯಾಬ್ಸು, ಶೆಲ್ಸು, ಸೀವೀಡ್ಸು, ಸಾಲ್ಟಿ ವಾಟರು, ಈ ರೀತಿ ಇರುವಂಥ ಒಂದು ಆಬ್ಜೆಕ್ಟ್ಸ್ನ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ನೆಕ್ಸ್ಟ್ ಎನಿ ಅದರ್ ಪೆಬಲ್ಸು, ಕಲ್ಲುಗಳು ಅಂತ ಹೇಳ್ತಾ ಹೋಗ್ತೀವಲ್ಲ, ಬೆಣ್ಣಚ್ಚು ಕಲ್ಲುಗಳು ಅಂತ, ಅದನ್ನು ಪೆಬಲ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಮತ್ತು ಫಿಶಸ್, ಅನದರ್ ವಾಟರು, ಪ್ಲ್ಯಾಂಟ್ಸು, ಈ ರೀತಿ ಇರುವಂತಹ ಕೆಲವು ಆಬ್ಜೆಕ್ಟ್ಸ್ಗಳನ್ನ ನಾವಿಲ್ಲಿ ನಮ್ಮ ಒಂದು ಸರೌಂಡಿಂಗ್ಸಲ್ಲಿ ಕಾಣ್ತಾ ಹೋಗ್ತೀವಿ. ಎಸ್. ನೆಕ್ಸ್ಟ್ ಟೇಬಲ್ 9.1ಅಲ್ಲಿ ಲಿಸ್ಟ್ ಮಾಡಿದ್ವಿ ಕೆಲವು ಥಿಂಗ್ಸ್, ಅನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸು, ಈ ರೀತಿ ಶೋ ಇನ್ ದಿ ಟೇಬಲ್. ಯು ಕ್ಯಾನ್ ಕಲೆಕ್ಟ್ ಎಕ್ಸಾಂಪಲ್ಸ್ ಫಾರ್ ಸ್ಕ್ಯಾಟ್ರಿಂಗ್ ಥ್ರೂ ದಿ ಚಾಪ್ಟರ್ 10. ಈ ರೀತಿ ನಾವಿಲ್ಲಿ ಒಂದು ಈ ಒಂದು ಚಾಪ್ಟರಲ್ಲಿ ಈ ರೀತಿ ಇರುವಂಥ ಒಂದು ಕಲೆಕ್ಟ್ ಮಾಡ್ತಾ ಹೋದ್ವಿ ಒಂದು ಟೇಬಲ್ 9.1ಅಲ್ಲಿ. ಆ್ಯಂಡ್ ಡಿಸ್ಕಸ್ ಆಲ್ಸೋ ವಿತ್ ಯುವರ್ ಫ್ರೆಂಡ್ಸ್. ಇದನ್ನು ಫ್ರೆಂಡ್ಸ್ ಜೊತೆ ಅಥವಾ ಪೇರೆಂಟ್ಸ್ ಜೊತೆ, ಟೀಚರ್ಸ್ ಜೊತೆ ಇಲ್ಲಿ ಡಿಸ್ಕಸ್ ಮಾಡಿಬಿಟ್ಟು ಇನ್ನೂ ಜಾಸ್ತಿ ಎಕ್ಸಾಂಪಲ್ಸ್ಗಳನ್ನ ಆ ಒಂದು ಟೇಬಲಲ್ಲಿ ಫಿಲ್ ಮಾಡ್ತಾ ಹೋಗ್ಬೋದು. ಯು ಕ್ಯಾನ್ ಆಲ್ಸೋ ಕನ್ಸಲ್ಟ್ ಮೆನಿ ಇಂಟ್ರೆಸ್ಟಿಂಗ್ ಬುಕ್ಸ್. ಇದ್ರ ಜೊತೆ ನೀವು ಇಂಟ್ರೆಸ್ಟಿಂಗ್ ಇರುವಂಥ ಒಂದು ಕೆಲವು ಬುಕ್ಸ್ಗಳು ಅಥವಾ ಲೈಬ್ರರಿಯಲ್ಸ್ ಆಗಿರ್ಬೋದು, ಅಂದರೆ ಅನಿಮಲ್ಸ್ ಬಗ್ಗೆ, ಪ್ಲ್ಯಾಂಟ್ಸ್ ಬಗ್ಗೆ, ಬೇರೆ ಒಂದು ಮಿನರಲ್ಸ್ ಬಗ್ಗೆ, ಒಂದು ಬೇರೆ ರೀತಿ ಇರುವಂಥ ಒಂದು ಡಿಫ್ರೆಂಟ್ ರೀಜನ್ಸ್ ಬಗ್ಗೆ ಸಮೇತ ನಾವಿಲ್ಲಿ ಒಂದು ಬುಕ್ಸಲ್ಲಿ ತಿಳ್ಕೊತ ಹೋಗ್ಬೋದು. ಆ್ಯಂಡ್ ಲೈಬ್ರರೀಸಲ್ಲಿರುವಂಥ ಒಂದು ಬುಕ್ಸ್ಗಳನ್ನ ತಗೊಂಡು ಅದ್ರ ಬಗ್ಗೆಯೂ ಇಲ್ಲಿ ನಾವು ಆ ಒಂದು ಬೇರೆ ರೀತಿ ಇರುವಂತಹ ಒಂದು ಡಿಫ್ರೆಂಟ್ ರೀಜನ್ಸ್ ಬಗ್ಗೆ ಇಲ್ಲಿ ತಿಳ್ಕೊತ ಹೋಗ್ಬೋದು. ನೆಕ್ಸ್ಟ್
tried and include many plants and animals and objects, big and small, each of columns in table. What kind of objects will we find that may not animals or plants? Yes. ನಾವು ಪ್ಲ್ಯಾಂಟ್ಸಲ್ಲೂ ಅನಿಮಲ್ಸಲ್ಲೂ ಬೇರೆ ಆಬ್ಜೆಕ್ಟ್ಸಲ್ಲಿ ಒಂದು ಸಣ್ಣದಾಗಿ ಒಂದು ದೊಡ್ಡದಾಗಿ ಬಿಗ್ ಆ್ಯಂಡ್ ಸ್ಮಾಲ್ ಅಂತ ಸಮೇತ ಕಾಣ್ತಾ ಹೋಗ್ತೀವಿ. ಆ್ಯಂಡ್ ವಾಟ್ ಕೈಂಡ್ ಆಫ್ ಆಬ್ಜೆಕ್ಟ್ಸ್ ವಿಲ್ ವಿ ಫೈಂಡ್ ದಟ್ ಮೇ ನಾಟ್ ಅನಿಮಲ್ಸ್ ಆರ್ ಪ್ಲ್ಯಾಂಟ್ಸ್. ನಾವು ಪ್ರಾಣಿಗಳು ಅಥವಾ ಸಸ್ಯಗಳಿಂದ ಯಾವ ರೀತಿಯ ಒಂದು ವಸ್ತುಗಳನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ ಅನ್ನೋದು ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಫರ್ ಹೆಪ್ ಸ್ಪಾಟ್ಸ್ ಪ್ಲ್ಯಾಂಟ್ ಲೈಕ್ ಡ್ರೈಡ್ ಲೀವ್ಸ್. ನಾವು ಪ್ಲ್ಯಾಂಟ್ಸಲ್ಲಿ ಡ್ರೈ ಲೀವ್ಸ್ ಒಣಗಿದ ಎಲೆ ನೋಡ್ತಾ ಹೋಗ್ತೀವಿ. ಆರ್ ಪಾರ್ಟ್ಸ್ ಅನಿಮಲ್ಸಲ್ಲಿ ಬೋನ್ಸ್ಗಳು ನೋಡ್ತಾ ಹೋಗ್ತೀವಿ. ವಿ ಮೇ ಆಲ್ಸೋ ಫೈಂಡ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸಾಯಿಲ್ಸಲ್ಲೂ ಸಮೇತ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸಾಯಿಲ್ಸ್ ನೋಡ್ತಾ ಹೋಗ್ತೀವಿ. ಮತ್ತು ಪೆಬಲ್ಸ್ಗಳು ಕಾಣ್ತಾ ಹೋಗ್ತೀವಿ. ವಾಟರ್ ಇನ್ ದಿ ಓಷನ್ಸ್ ಮೇ ಹ್ಯಾವ್ ಸಾಲ್ಟ್ಸ್ ಇಸ್ ಡಿಸಾಲ್ವ್ಡ್ ಇಟ್ ಡಿಸ್ಕಸ್ಡ್ ಇನ್ ಚಾಪ್ಟರ್ 5. ನಾವಿಲ್ಲಿ ಆ ಒಂದು ಓಷನ್ಸಲ್ಲಿರುವಂಥ ನೀರುಗಳಲ್ಲಿ ನಾವಿಲ್ಲಿ ಸಾಲ್ಟ್ ಕರಗುತ್ತಾ ಅನ್ನೋದು ನಾವು ಈ ಒಂದು ಡಿಸಾಲ್ವ್ ಆಗುತ್ತಾ ಕರಗುತ್ತಾ ಅನ್ನೋದು ನಾವು ಈ ರೀತಿಯಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ ಇನ್ ಚಾಪ್ಟರ್ 5ಅಲ್ಲಿ. ದೆನ್ ಮೆನಿ ಮೋರ್ ಆಬ್ಜೆಕ್ಟ್ಸ್ ಜೊತೆಗೆ ಆ್ಯಸ್ ವಿ ಗೋ ಥ್ರೂ ದಿ ಚಾಪ್ಟರ್ ಟು ಕೀಪ್ ಆ್ಯಡಿಂಗ್ ಮೋರ್ ಎಕ್ಸಾಂಪಲ್ಸ್ ಇನ್ 9.1. ಇದ್ರ ಜೊತೆ ನಾವಿಲ್ಲಿ ಇನ್ನೂ ಜಾಸ್ತಿ ಇರುವಂತಹ ಒಂದು ಕೆಲವು ಎಕ್ಸಾಂಪಲ್ಸ್ಗಳನ್ನ ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಇದನ್ನು ಯಾವ ರೀತಿ ಡಿಸ್ಕಸ್ ಮಾಡಿಬಿಟ್ಟು ಆ ಒಂದು ಟೇಬಲಲ್ಲಿ ಫಿಲ್ ಮಾಡ್ತಾ ಹೋಗಿ ಆ್ಯಂಡ್ ಟ್ರಾವೆಲಿಂಗ್ ಥ್ರೂ ಮೆನಿ ಇಂಟ್ರೆಸ್ಟಿಂಗ್ ಪ್ಲೇಸಸ್. ಈ ರೀತಿ ನಾವು ಬೇರೆ ಬೇರೆ ಇರುವಂಥ ಒಂದು ಇಂಟ್ರೆಸ್ಟಿಂಗ್ ಇರುವಂಥ ಒಂದು ಪ್ಲೇಸಸ್ಗೆ ಟ್ರಾವೆಲ್ ಮಾಡಿಬಿಟ್ಟು ಡಿಸ್ಕಸ್ ಮಾಡಿ ಈ ರೀತಿ ಇರುವಂಥ ಒಂದು ಟೇಬಲ್ ಕಾಲಮಲ್ಲಿ ನಾವಿಲ್ಲಿ ಫಿಲ್ ಮಾಡ್ತಾ ಹೋಗ್ಬೋದು. 9.2 ಹ್ಯಾಬಿಟೇಟ್ ಆ್ಯಂಡ್ ಅಡಾಪ್ಟೇಷನ್. ವಾಟ್ ಡು ಯು ಫೈಂಡ್ ಫ್ರಮ್ ದಿ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇನ್ ಲಿಸ್ಟೆಡ್ ಇನ್ ಆ್ಯಕ್ಟಿವಿಟಿ? ಎಸ್, ನಾವಿಲ್ಲಿ ಆ್ಯಕ್ಟಿವಿಟಿ 1ನ ಓದ್ತಾ ಹೋದ್ವಿ. ಅಂದರೆ ಇಲ್ಲಿ ನಾವು ಆ ಒಂದು ಟೇಬಲ್ ಫಿಲ್ ಮಾಡಿದ್ದೀವಲ್ಲ, ಇದ್ರ ಮೂಲಕ ಒಂದು ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ನೀವು ಏನು ಕಾಣ್ತಾ ಹೋದ್ರಿ ಅನ್ನೋದಲ್ಲಿ ಹೇಳ್ತಾ ಹೋಗಿದ್ದಾರೆ ನೋಡಿ. ಡಿಡ್ ಯು ಫೈಂಡ್ ಲಾರ್ಜ್ ವೆರೈಟಿ ಆಫ್ ದೆಮ್. ಅದರಲ್ಲಿ ನಾವು ವೆರೈಟಿ ಆಗಿರುವಂಥದ್ದು ಕಾಣ್ತಾ ಹೋದ್ವಿ. ಲುಕ್ ವಾಟ್ ಡು ಯು ಹ್ಯಾವ್ ಎಂಟರ್ಡ್ ದಿ ಕಾಲಮ್ ಇನ್ ಡೆಸರ್ಟ್ಸ್ ಆ್ಯಂಡ್ ಕಾಲಮ್ ದಿ ಸಿ ಇನ್ ಟೇಬಲ್ 9.1. ಇಲ್ಲಿ ಆ ಒಂದು ಕಾಲಮಲ್ಲಿ ಡೆಸರ್ಟ್ ಅನ್ನೋ ಕಾಲಮಲ್ಲೂ ಸಮೇತ ನಾವು ಡಿಫ್ರೆಂಟ್ ವೆರೈಟೀಸಲ್ಲಿ ನೋಡ್ತಾ ಹೋದ್ವಿ. ನೆಕ್ಸ್ಟ್ ಸಿಯಲ್ಲೂ ಸಮೇತ ಡಿಫ್ರೆಂಟ್ ವೆರೈಟೀಸಲ್ಲಿ ನೋಡ್ತಾ ಹೋದ್ವಿ. ಡಿಡ್ ಯು ಲಿಸ್ಟ್ ವೆರಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆರ್ಗ್ಯಾನಿಸಮ್ಸ್. ಆ ಒಂದು 2 ಕಾಲಮ್ಸಲ್ಲೂ ನಾವು ಡಿಫ್ರೆಂಟ್ ವಿವಿಧ ರೀತಿ ಇರುವಂಥ ಒಂದು ಆರ್ಗ್ಯಾನಿಸಮ್ಸ್ನ ಜೀವಿಗಳು ಇಲ್ಲಿ ಆ ಒಂದು 2 ಕಾಲಮ್ಸಲ್ಲಿ ಕಾಣ್ತಾ ಹೋದ್ವಿ. ವಾಟ್ ಆರ್ ದ ಸರೌಂಡಿಂಗ್ಸ್ ಲೈಕ್ ಆಫ್ ದೀಸ್ 2 ರೀಜನ್ಸ್. ಇಲ್ಲಿ 2 ಪ್ರದೇಶಗಳು ಈ 2 ಪ್ರದೇಶಗಳಲ್ಲಿ ನಮ್ಮ ಒಂದು ಸುತ್ತಮುತ್ತಲು ಕಾಣುವ ಒಂದು ಪ್ರದೇಶಗಳು ಯಾವುವು? ಇನ್ ದ ಸಿ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇಸ್ ಸರೌಂಡೆಡ್ ಬೈ ಸಲೈನ್ ಆನ್ ಸಾಲ್ಟ್ ವಾಟರ್. ಈ ಒಂದು ಸಿಯಲ್ಲಿ ಪ್ಲ್ಯಾಂಟ್ಸ್ನು ನೋಡ್ತಾ ಹೋದ್ವಿ, ಸರೌಂಡಿಂಗ್ಸ್ ಅನಿಮಲ್ಸು ನೋಡ್ತಾ ಹೋದ್ವಿ. ಅದ್ರ ಜೊತೆ ಸೀನ್ ಸಲೈನ್ ಅಂದರೆ ಸಾಲ್ಟಿ ವಾಟರ್ನು ನಾವು ನೋಡ್ತಾ ಹೋದ್ವಿ ಸಿಯಲ್ಲಿ. ದೆನ್ ಮೋಸ್ಟ್ ಆಫ್ ದೆನ್ ಯೂಸ್ ಇನ್ ಏರ್ ಇಸ್ ಡಿಸಾಲ್ವ್ಡ್ ಇನ್ ವಾಟರ್. ಆ ಒಂದು ಗಾಳಿನೂ ಸಮೇತ ನೀರಿನಲ್ಲೇ ಡಿಸಾಲ್ವ್ ಆಗ್ತಾ ಹೋಗುತ್ತೆ, ಅಂದರೆ ಕರಗುತ್ತೆ. ದೇರ್ ಈಸ್ ಎ ವೆರಿ ಲಿಟ್ಲ್ ಆಫ್ ವಾಟರ್ ಈಸ್ ಅವೈಲಬಲ್ ಇನ್ ದ ಡೆಸರ್ಟ್. ಆ ಒಂದು ಮರುಭೂಮಿಯಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ನಾವಿಲ್ಲಿ ನೀರು ಕಾಣ್ತಾ ಹೋಗ್ತೀವಿ. ಇಟ್ ಈಸ್ ವೆರಿ ಹಾಟ್ ಇನ್ ದ ಡೇ ಟೈಮ್. ಆ ಒಂದು ಡೆಸರ್ಟ್ ಪ್ಲೇಸಲ್ಲಿ, ಮರುಭೂಮಿಯಲ್ಲ ಪ್ಲೇಸಲ್ಲಿ ಹಾಟ್ ಆಗಿರುತ್ತೆ ಆ ಒಂದು ಡೇ ಟೈಮಲ್ಲಿ. ಆ್ಯಂಡ್ ವೆರಿ ಕೋಲ್ಡ್ ಇನ್ ನೈಟ್ ಟೈಮಲ್ಲಿ ವೆರಿ ಕೋಲ್ಡ್ ಆಗಿರುತ್ತೆ, ತಂಪಾಗಿರುತ್ತೆ. ಆ ಟೈಮಲ್ಲಿ ತುಂಬ ಬಿಸಿಲಾಗಿರುತ್ತೆ ಆ ಒಂದು ಡೆಸರ್ಟ್ ಪ್ಲೇಸಲ್ಲಿ. ದ ಅನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್ ಆಫ್ ದಿ ಡೆಸರ್ಟ್ ಲೀವ್ ಆನ್ ದಿ ಡೆಸರ್ಟ್ ಸಾಯಿಲ್ ಆ್ಯಂಡ್ ಬ್ರೀತ್ ಏರ್ ಫ್ರಮ್ ದ ಸರೌಂಡಿಂಗ್ಸ್. ಆ ಒಂದು ಸರೌಂಡಿಂಗ್ಸಲ್ಲಿ, ಆ ಒಂದು ಮರುಭೂಮಿಯಲ್ಲಿ ಸಸ್ಯಗಳು ಮತ್ತು ಪ್ರಾಣಿಗಳು ಮರುಭೂಮಿಯ ಒಂದು ಮಣ್ಣಿನಲ್ಲೇ ವಾಸಿಸುತ್ತವೆ, ಅಂದರೆ ಅಲ್ಲೇ ವಾಸಿಸುತ್ತದೆ. ಮತ್ತು ಅದರ ಒಂದು ಸುತ್ತಮುತ್ತಲ ಒಂದು ಸರೌಂಡಿಂಗ್ಸಲ್ಲಿರುವಂತಹ ಸುತ್ತಮುತ್ತಲಿನಲ್ಲಿರುವಂತಹ ಗಾಳಿಯನ್ನೇ ಆ ಒಂದು ಸರೌಂಡಿಂಗ್ಸಲ್ಲಿ ಸುತ್ತಮುತ್ತಲಿನಲ್ಲಿರುವಂಥ ಗಾಳಿಯಲ್ಲೇ ಉಸಿರಾಡುತ್ತದೆ ಅಲ್ಲಿರುವಂಥ ಒಂದು ಅನಿಮಲ್ಸ್ಗಳು. ನೆಕ್ಸ್ಟ್, ದ ಸಿ ಆ್ಯಂಡ್ ದ ಡೆಸರ್ಟ್ ಆರ್ ವೆರಿ ಡಿಫ್ರೆಂಟ್ ಸರೌಂಡಿಂಗ್ಸ್. ಸಿಗೂ ಡೆಸರ್ಟ್ಗೂ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಆ ಒಂದು ಸರೌಂಡಿಂಗ್ಸ್. ವಿ ಫೈಂಡ್ ವೆರಿ ಡಿಫ್ರೆಂಟ್ ಕೈಂಡ್ಸ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಅಲ್ಲೂ ಸಮೇತ ಡಿಫ್ರೆಂಟ್ ಆಗಿರುವಂತಹ ಪ್ಲ್ಯಾಂಟ್ಸು ಅನಿಮಲ್ಸ್ನು ನೋಡ್ತಾ ಹೋಗ್ಬೋದು ಆ ಒಂದು 2 ಪ್ಲೇಸಲ್ಲಿ, ಸಿಯಲ್ಲೂ ಮತ್ತು ಡೆಸರ್ಟಲ್ಲೂ, ಒಂದು 2 ರೀಜನ್ಸಲ್ಲೂ. ಲೆಟ್ ಅಸ್ ಲುಕ್ ಟು ಡಿಫ್ರೆಂಟ್ ಕೈಂಡ್ಸ್ ಆಫ್ ಆರ್ಗ್ಯಾನಿಸಮ್ಸ್ ಇನ್ ದ ಡೆಸರ್ಟ್. ಆ ಒಂದು ಡೆಸರ್ಟಲ್ಲೂ ಆರ್ಗ್ಯಾನಿಸಮ್ಸು ಸಮೇತ, ಅಂದರೆ ಜೀವಿಗಳನ್ನೂ ಸಮೇತ ವಿವಿಧ ಡಿಫ್ರೆಂಟಾಗಿ ಕಾಣ್ತಾ ಹೋದ್ವಿ ಡೆಸರ್ಟಲ್ಲೂ ಮತ್ತು ಸಿಯಲ್ಲೂ. ದೆನ್ ಎ ಕ್ಯಾಮಲ್ ಆ್ಯಂಡ್ ಎ ಫಿಶ್. ಅದರಲ್ಲಿ ಕ್ಯಾಮಲ್ ಆಗಿರ್ಬೋದು. ನೆಕ್ಸ್ಟ್ ಆ್ಯಂಡ್ ಫಿಶ್. ದ ಬಾಡಿ ಸ್ಟ್ರಕ್ಚರ್ ಆಫ್ ದಿ ಕ್ಯಾಮಲ್ ಈಸ್ ಹೆಲ್ಪ್ಸ್ ಟು ಸರ್ವೈವ್ ಇನ್ ದಿ ಡೆಸರ್ಟ್ ಕಂಡೀಷನ್. ಕ್ಯಾಮಲ್ಸ್ ಹ್ಯಾವ್ ಎ ಲಾಂಗ್ ಲೆಗ್ಸ್
ಆ ಒಂದು ಕ್ಯಾಮಲ್ಲು ಆ ಒಂದು ಬಾಡಿ ಸ್ಟ್ರಕ್ಚರ್ಸ್ ಏನು ಹೆಲ್ಪ್ ಆಗ್ತಾ ಹೋಗುತ್ತೆ ಅಂದರೆ ಇಟ್ ಈಸ್ ಸರ್ವೈವ್ ಇನ್ ಎ ಡೆಸರ್ಟ್. ಆ ಒಂದು ಕಂಡೀಷನ್ಸ್ಗೆ ಆ ಒಂದು ಕ್ಯಾಮಲ್ಸು ಸರ್ವೈವ್ ಆಗಿರುತ್ತೆ. ದೆನ್ ಲಾಂಗ್ ಲೆಗ್ಸ್ನ ಹೊಂದಿರುತ್ತೆ ವಿಚ್ ಹೆಲ್ಪ್ಸ್ ಟು ಅದು ಲಾಂಗ್ ಲೆಗ್ಸ್ ಹೊಂದಿರುತ್ತಲ್ಲ ಆ ಒಂದು ಕ್ಯಾಮಲು ಅದು ಏನು ಹೆಲ್ಪ್ ಆಗುತ್ತೆ ಅಂದರೆ ವಿಚ್ ಕೀಪ್ಸ್ ಟು ಬಾಡೀಸ್ ಅವೇ ಫ್ರಮ್ ದಿ ಹೀಟ್ ಆಫ್ ದಿ ಸ್ಯಾಂಡ್. ಆ ಒಂದು ಸ್ಯಾಂಡಿಗೂ ಆ ಒಂದು ಉದ್ದ ಲಾಂಗಾಗಿ ಹೊಂದಿರುತ್ತಲ್ಲ ಆ ಒಂದು ಕಾಲುಗಳು ಅಂದರೆ ಅಲ್ಲಿರುವಂಥ ಒಂದು ಹೀಟಿಗೆ ಏನಾಗಿರುತ್ತೆ ಅಂದರೆ ತನ್ನ ಬಾಡಿನ ಆ ಒಂದು ಹೀಟಿನಿಂದ ಕಾಪಾಡ್ಕೊತ ಹೋಗುತ್ತೆ. ಯಾಕಂದರೆ ಅಷ್ಟು ಹಾಟ್ ಆಗಿರುತ್ತಲ್ವ ಆ ಒಂದು ಡೆಸರ್ಟ್ ಪ್ಲೇಸ್ ಮರುಭೂಮಿ ಅನ್ನೋದು. ಆ ಒಂದು ಉದ್ದವಾದ ಕಾಲು ಏನಾಗುತ್ತೆ ಆ ಒಂದು ತನ್ನ ಬಾಡಿನ ಕಾಪಾಡ್ಕೊಳಕ್ಕೋಸ್ಕರ ಆ ಒಂದು ಹೀಟಿಂದ ಹೆಲ್ಪ್ ಆಗ್ತಾ ಹೋಗುತ್ತೆ. ಇನ್ ಫಿಗರ್ 9.2 ಎಸ್ ಈ 9.2 ಪಿಕ್ಚರ್ ನೋಡ್ತಾ ಹೋಗಿ ಅದರ ಒಂದು ಲೆಗ್ಸು ತುಂಬ ಲಾಂಗ್ ಆಗಿರುತ್ತೆ. ಯಾಕಂತಂದರೆ ತನ್ನ ಬಾಡಿ ಅನ್ನೋದು ಆ ಒಂದು ಪ್ಲೇಸಸ್ ಅನ್ನೋದು ತುಂಬ ಹಾಟ್ ಆಗಿರುತ್ತಲ್ಲ, ಹಾಗಾಗಿ ಆ ಒಂದು ಕಾಲಿನಿಂದ ಅದು ಹೈಟ್ ಆಗಿರುತ್ತಲ್ಲ ತನ್ನ ಬಾಡಿ ಸೇಫ್ ಆಗ್ತಾ ಹೋಗುತ್ತೆ. ಹೀಟ್ ಅನ್ನೋದು ಅಷ್ಟು ಕಾಣಿಸ್ತಾ ಹೋಗೋದಿಲ್ಲ ಆ ಒಂದು ಕಾಲಿನಿಂದ ಅಂತ ಹೇಳ್ತಾ ಹೋಗಿದ್ದಾರೆ. ನೆಕ್ಸ್ಟ್ ದ ಎಕ್ಸ್ಕ್ರೀಟ್ ಸ್ಮಾಲ್ ಅಮೌಂಟ್ ಆಫ್ ಯೂರಿನು ಸಮೇತ ಅವು ಅಷ್ಟೇ ಕಡಿಮೆ ಪ್ರಮಾಣದಲ್ಲಿ ಎಕ್ಸ್ಕ್ರೀಟ್ ಮಾಡ್ತಾ ಹೋಗುತ್ತೆ. ದೇ ಡಕ್ಸ್ ಈಸ್ ಡ್ರೈ ಆ್ಯಂಡ್ ದೇ ಡು ನಾಟ್ ಸ್ವೆಟ್. ದೇರ್ ducks is dry and they do not sweat. Since camels is lost very little of water on their bodies, they can live in many days without waters. ಓಕೆ, ಆ ಒಂದು ಕ್ಯಾಮಲ್ಸ್ ತನ್ನ ಡಗ್ಸ್ ಅಂತಂದರೆ ಸಗಣಿ ಅಂತ ಹೇಳ್ತಾ ಹೋಗ್ತೀವಲ್ಲ ಅದನ್ನು ಡಗ್ ಅಂತ ಹೇಳ್ತಾ ಹೋಗ್ತೀವಿ. ಆ ಒಂದು ಒಣಗಿದ ಒಂದು ಡ್ರೈ ಆಗಿರುವಂಥ ಒಂದು ಡಗ್ಗು ಮತ್ತು ಆ ಒಂಟೆ ತನ್ನ ದೇಹದಿಂದ ಬಹಳ ಕಡಿಮೆ ನೀರನ್ನು ಕಳೆದುಕೊಳ್ಳುವುದರಿಂದ ಅವು ತನ್ನ ಸ್ವೆಟ್ ಬೆವರು ಸಮೇತ ಬರ್ತಾ ಹೋಗೋದಿಲ್ಲ ಆ ಒಂದು ಕ್ಯಾಮಲ್ಸ್ಗೆ. ಆ ಒಂದು ಕ್ಯಾಮಲ್ಸ್ ಸಮೇತ ನೀರಿಲ್ಲದೆ ತುಂಬ ದಿನಗಳ ಕಾಲ ಹಲವು ದಿನಗಳ ಕಾಲ ಅವು ಬದುಕುತ್ತೆ ಅಂತಂದಿಲ್ಲಿ ಹೇಳ್ತಾ ಹೋಗಿದ್ದಾರೆ. ಆ ಒಂದು ಕ್ಯಾಮಲ್ಸ್ಗೆ ಅಷ್ಟು ಹೀಟ್ ಇದ್ರೂ ಸಮೇತ ಹಾಟ್ ಪ್ಲೇಸ್ ಇದ್ರೂ ಸಮೇತ ಬೆವರು ಬರ್ತಾ ಹೋಗೋದಿಲ್ಲ. ತುಂಬ ಸ್ಮಾಲ್ ಅಮೌಂಟಲ್ಲಿ ಯೂರಿನ್ ಅವು ಎಕ್ಸ್ಕ್ರೀಟ್ ಮಾಡ್ತಾ ಹೋಗ್ತವೆ ಮತ್ತು ನೀರಿಲ್ಲದೆ ಸಮೇತ ಅವು ತುಂಬ ದಿನಗಳ ಕಾಲ ಬದುಕ್ತಾ ಹೋಗ್ತವೆ ಅನ್ನೋದು ಹೇಳ್ತಾ ಹೋಗಿದ್ದಾರೆ. ನೆಕ್ಸ್ಟ್ ಲೆಟ್ ಅಸ್ ಲುಕ್ ಅಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫಿಶಸ್ಸಲ್ಲೂ ಸಮೇತ ವೆರೈಟಿ ಆಫ್ ಫಿಶಸ್ ನೋಡ್ತಾ ಹೋಗ್ಬೋದು. ಇನ್ ಫಿಗರ್ 9.3 ದೇರ್ ಆರ್ ಸೋ ಮೆನಿ ಕೈಂಡ್ಸ್ ಆಫ್ ಫಿಶಸ್ ಬಟ್ ಯು ಸಿ ದೇ ಆರ್ ಹ್ಯಾವಿಂಗ್ ಸಮಥಿಂಗ್ ಕಾಮನ್ ಅಬೌಟ್ ದೇರ್ ಶೇಪ್ಸ್. ಅದರ ಒಂದು ಶೇಪ್ಸ್ ಏನಾಗಿರುತ್ತೆ ತುಂಬ ಕಾಮನ್ ಆಗಿರುತ್ತಾ ಅಂತಂದ್ಬಿಟ್ಟು ಎಲ್ಲ ಒಂದು ಶೇಪ್ಸು ಕಾಮನ್ ಆಗಿರುತ್ತಾ ಅಂತ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಆಲ್ ದಿ ಒನ್ಸ್ ಶೋ ಹ್ಯಾವ್ ದೇರ್ ಸ್ಟ್ರೀಮ್ ಲೈನ್ಡ್ ಶೇಪ್. ಎಲ್ಲ ಒಂದು ಫಿಶಸ್ಸು ಸಮೇತ ಸ್ಟ್ರೀಮ್ ಲೈನ್ಡ್ ಶೇಪ್ಸನ್ನು ಹೊಂದಿರುತ್ತೆ. ಅದನ್ನು ನೀವು ಡಿಸ್ಕಸ್ ಚಾಪ್ಟರ್ 8ಅಲ್ಲಿ ನೋಡ್ತಾ ಬಂದ್ರಿ. ಸ್ಟ್ರೀಮ್ ಲೈನ್ಸ್ ಇರುತ್ತೆ ಅದರ ಒಂದು ಬಾಡಿ ಮೇಲೆ. ಎಲ್ಲ ಒಂದು ಫಿಶಸ್ಗಳು ಆ ಒಂದು ಸ್ಟ್ರೀಮ್ ಲೈನ್ಡ್ ಶೇಪ್ನ ಹೊಂದಿರುತ್ತೆ. ದಿಸ್ ಶೇಪ್ ಈಸ್ ಹೆಲ್ಪ್ಸ್ ಟು ಮೂವ್ ಇನ್ಸೈಡ್ ದಿ ವಾಟರ್. ಆ ಒಂದು ಶೇಪ್ ಹೊಂದಿರುತ್ತಲ್ಲ ಏನಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತಂದರೆ ನೀರಲ್ಲಿ ಒಳಗಡೆ ಮೂವ್ ಆಗೋಕ್ಕೆ ಆ ಒಂದು ಶೇಪ್ಸ್ ತನ್ನ ಬಾಡಿ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ದೆನ್ ಫಿಶ್ ಹ್ಯಾವ್ ಸ್ಲಿಪ್ಪರಿ ಸ್ಕೇಲ್ಸ್ ಆನ್ ದೇರ್ ಬಾಡೀಸ್. ಆ ಬಾಡೀಸಲ್ಲಿ ಒಂದು ಸ್ಲಿಪ್ಪರಿ ಸ್ಕೇಲ್ ಆಗಿರುವಂಥ ಒಂದು ಫಿಶ್ ಆ ಒಂದು ಪಾರ್ಟ್ನ ಹೊಂದಿರುತ್ತೆ ಫಿಶಸ್. ಆ ಸ್ಕಿನ್ ಮೇಲೆ ನೀವು ನೋಡಿದ್ದೀರಾ, ಲಾಸ್ಟ್ ಚಾಪ್ಟರ್ 8ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ದೀಸ್ ಸ್ಕೇಲ್ಸ್ ವಾಸ್ ಪ್ರೊಟೆಕ್ಟ್ ದ ಫಿಶ್ ಆ್ಯಂಡ್ ಆಲ್ಸೋ ಹೆಲ್ಪ್ಸ್ ಇನ್ ಈಸಿ ಮೂಮೆಂಟ್. ಆ ಒಂದು ಸ್ಕೇಲ್ ಅನ್ನೋದು ಆ ಒಂದು ಸ್ಲಿಪ್ಪರಿ ಸ್ಕೇಲ್ ಏನು ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ ಅಂದರೆ ಫಿಶಲ್ಲಿ ಈಸಿಯಾಗಿ ಮೂಮೆಂಟ್ ಆಗೋಕ್ಕೆ ನೀರು ಒಳಗಡೆ ಮೂಮೆಂಟ್ ಆಗೋಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ದೆನ್ ವಿ ಡಿಸ್ಕಸ್ಡ್ ಇನ್ ಚಾಪ್ಟರ್ 8 ದಟ್ ಫಿಶಸ್ ಹ್ಯಾವ್ ಫ್ಲ್ಯಾಟ್ ಫಿನ್ಸ್ ಸಮೇತ ಫ್ಲ್ಯಾಟ್ ಆಗಿರುತ್ತೆ. ದೆನ್ ಟೇಲ್ಸ್ ವಿತ್ ಹೆಲ್ಪ್ ಟು ಚೇಂಜ್ ದ ಡೈರೆಕ್ಷನ್. ಟೇಲ್ಸ್ ಅನ್ನೋದು ಏನಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಡೈರೆಕ್ಷನ್ಸ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ತನ್ನ ಬಾಡಿ ಮತ್ತು ನೀರಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕೆ ಡೈರೆಕ್ಷನಿಗೋಸ್ಕರ ಆ ಒಂದು ಟೇಲ್ಸ್ ಅನ್ನೋದು ಹೆಲ್ಪ್ ಆಗ್ತಾ ಹೋಗುತ್ತೆ ಫಿಶಸ್ಗೆ. ದೆನ್ ಆ್ಯಂಡ್ ಗಿಲ್ಸ್ ಪ್ರೆಸೆಂಟ್ ಇನ್ ಫಿಶ್ ಹೆಲ್ಪ್ಸ್ ಟು ಯೂಸ್ ಆಕ್ಸಿಜನ್ ಆ್ಯಂಡ್ ಡಿಸಾಲ್ವ್ಡ್ ಇನ್ ವಾಟರ್. ಆ ಒಂದು ಫಿಶಸ್ಸಲ್ಲಿ ಗಿಲ್ಸ್ ಅನ್ನೋದು ಒಂದು ಪಾರ್ಟ್ ಇರುತ್ತೆ. ಆ ಗಿಲ್ಸ್ ಫಿಶಸ್ಸಲ್ಲಿರುತ್ತೆ. ಆ ಗಿಲ್ಸ್ ಏನಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂದರೆ ಯೂಸ್ ಆಕ್ಸಿಜನ್ಸ್ ಇನ್ ಡಿಸಾಲ್ವ್ಡ್ ಇನ್ ವಾಟರ್. ಆ ಒಂದು